ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಬ್ಲಾಗಲ್ಲಿ ನಿಮಗೆಲ್ಲ ಒಂದು ಗಿಣ್ಣ ಹಾಲಿನಿಂದ ಯಾವ ಒಂದು ಸ್ವೀಟನ್ನು ನಾವು ಮಾಡ್ಬೋದು, ಆ ಒಂದು ಗಿಣ್ಣ ಹಾಲಿನ ಒಂದು ಕೇಕ್, ಇದನ್ನು ಕೇಕ್ ಅಂತಲೇ ಹೇಳ್ಬೋದು. ಗಿಣ್ಣ ಹಾಲಿನ ಕೇಕನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ತುಂಬ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ, ಇವನ್ ಮಕ್ಕಳು ಸಹ ಕೇಕ್ ಅಂದ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನಿಲ್ಲಿ 2 ಲೀಟ್ರ್ ಆಗುವಷ್ಟು ಒಂದು ಗಿಣ್ಣ ಹಾಲನ್ನ ತೊಗೊಂಡಿದ್ದೀನಿ. ನನ್ನ ಕ್ವಾಂಟಿಟಿ ಪ್ರಮಾಣ ಜಾಸ್ತಿ ಇದೆ, ಇಲ್ಲಿ 2 ಲೀಟ್ರು. ಸೊ ನೀವು ನಿಮ್ಮ ಕ್ವಾಂಟಿಟಿ 1 ಲೀಟ್ರು, ಅರ್ಧ ಲೀಟ್ರು ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 2 ಲೀಟ್ರ್ ಹಾಲಿಗೆ ನಾನಿಲ್ಲಿ 3 ಕಪ್ ಅಳತೆ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾನು ಸ್ವಲ್ಪ ಜಜ್ಜಿ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾವಿಲ್ಲಿ ಬೆಲ್ಲನ ಹಾಗೆ ಹಾಲಿನಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ. ಮತ್ತು ಯಾವುದೇ ಥರ ಇದನ್ನು ಕುದಿಯೋಕ್ಕೆ ಎಲ್ಲ ಇಡೋಷ್ಟಿಲ್ಲ, ಹಾಗೆ ಕೈಯಲ್ಲಿ ಕಲಗಿಸ್ಕೊಳ್ಳೋದ್ರಿಂದ ನೀವು ಪುಡಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಸೊ 3 ಬೌಲ್ನಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ಹಾಲು 3 ದಿನದ ಹಾಲಾಗಿದೆ. ಅಂದರೆ ನಾವಿಲ್ಲಿ ಗಿಣ್ಣ ಹಾಲನ್ನ ಏನೇ ತೊಗೊಂಡ್ರು ನಮಗಿಲ್ಲಿ ಮೊದಲು 2 ದಿನ ಕರುಗೆ ಕೊಡ್ತಾರೆ. 3 ದಿನ ಅಥವಾ 4ನೇ ದಿನದ್ದು ನಾವು ಯೂಸ್ ಮಾಡ್ಕೊಬೋದು ಈ ಥರ ಗಿಣ್ಣ ಹಾಲನ್ನ. ಮತ್ತು ಜಾಸ್ತಿ ದಿನ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. 3 ಇಲ್ಲ 4ನೇ ದಿನದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣ ಹಾಲು. ಸೊ ಇದನ್ನು ನಾನೀಗ ಬೆಲ್ಲನ 3 ಕಪ್ಪಷ್ಟು ಹಾಕ್ಕೊಂಡು 1 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಅದನ್ನು ಕರಗಿಸ್ಕೋಬೇಕು. ಹಾಗೆ ಕೈ ಆಡಿಸ್ತಾ ಇದ್ದರೆ ಅದು ಚೆನ್ನಾಗಿ ಕರಗುತ್ತೆ. ಅದು ಕರಗಿದ ಆದಮೇಲೆ ನಾವು ಅದನ್ನು ಚೆನ್ನಾಗಿ ಸೋದಿಸ್ಕೋಬೇಕು. ಯಾಕಂದರೆ ಆ ಬೆಲ್ಲನದಲ್ಲಿ ಏನಾದರೂ ಒಂದು ಕಲ್ಲಿನ ಅಂಶ ಅಥವಾ ಬೇರೆ ಏನಾದರೂ ಕಸ ಕಡ್ಡಿ ಇದ್ದಾಗ ನಮಗೆ ಸೋದಿಸ್ಕೊಂಡಾಗ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಸೊ ಅದನ್ನು ಸೋದಿಸ್ಕೊತೀನಿ ನಾನು. ಮತ್ತು ಈ ಗಿಣ್ಣ ಹಾಲನ್ನ ಕೆಲವರು ಇನ್ನೂ ಬೇರೆ ಬೇರೆ ರೀತಿನಲ್ಲಿ ಮಾಡ್ತಾರೆ. ಅಂದರೆ ಒಂದು ಅಕ್ಕಿಯಿಂದ ಮಾಡ್ತಾರೆ ಅಥವಾ ಅವಲಕ್ಕಿಯಿಂದ ಮಾಡ್ತಾರೆ, ಈ ಥರ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಬಟ್ ಈ ಥರ ನೀವು ಯಾವತ್ತೂ ಟ್ರೈ ಮಾಡದೇ ಇದ್ದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಆ ಒಂದು ಅಕ್ಕಿ ಅದು ಏನಿರುತ್ತಲ್ಲ ಅದಕ್ಕಿಂತ ಈ ರೀತಿ ಮಾಡೋದ್ರಲ್ಲಿ ನಮಗೆ ಕಂಪ್ಲೀಟ್ ಒಂದು ಆ ಗಿಣ್ಣ ಹಾಲಿನ ಒಂದು ಏನಿದೆ ಆ ಫ್ಲೇವರು ನಮಗೆ ಚೆನ್ನಾಗಿ ಸಿಗುತ್ತೆ. ಬಟ್ ಅಕ್ಕಿ ಅವಲಕ್ಕಿನಲ್ಲಿ ಮಾಡಿಬಿಟ್ರೆ ನಮಗೆ ಅದರದ್ದೇ ಫ್ಲೇವರ್ ಇರುತ್ತೆ, ಹಾಲ್ದು ಫ್ಲೇವರ್ ಸಿಗೋಲ್ಲ. ಬಟ್ ಇದರಲ್ಲಿ ಮಾಡೋದ್ರಿಂದ ಕಂಪ್ಲೀಟ್ ಆ ಒಂದು ಗಿಣ್ಣ ಹಾಲಿನ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇದು ತುಂಬ ಸಾಫ್ಟಾಗಿರುತ್ತೆ, ತುಂಬ ಈಸಿ ಕೂಡ, ಕ್ವಿಕ್ಕಾಗಿ ಮಾಡ್ಬೋದು. ಯಾವುದೇ ಥರ ಹೆಚ್ಚು ಸಾಮಗ್ರಿ ಕೂಡ ಇದಕ್ಕೆ ಬೇಕಾಗಿಲ್ಲ. ಕೇವಲ 3 ಸಾಮಗ್ರಿಗಳು: ಬೆಲ್ಲ, ಗಿಣ್ಣ ಹಾಲು ಹಾಗೂ ಏಲಕ್ಕಿ ಪುಡಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಸೊ ಅದನ್ನು ನಾನು ಸೋದಿಸ್ಕೊಂಡಾದಮೇಲೆ ನೋಡ್ಬೋದು ಎಷ್ಟು ಗಲೀಜಿತ್ತು ಅಂತ ಬೆಲ್ಲದಲ್ಲಿ. ಅದಾದಮೇಲೆ ನಲ್ಲಿ ಒಂದು ಅಗಲವಾದ ಬಾಣಲಿನ ಇಟ್ಟು ಅದು ನೀರು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಅದು ಬಿಸಿ ಆಗಬೇಕು, ನೀರು ಒಂದು ಕುದಿಯೋ ಸ್ಟೇಜ್ಗೆ ಬರಬೇಕು. ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು 5 ಏಲಕ್ಕಿನ ತೊಗೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಆ ಏಲಕ್ಕಿ ಪುಡಿನೂ ಸಹ ಆ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಾವಿಲ್ಲಿ ಏನು ಬಿಸಿ ಇಟ್ಟಿದ್ವಲ್ಲ ನೀರು, ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ನಾನೀಗ ಒಂದು ಆ ಪಾತ್ರೆ, ಹಾಲಿನ ಪಾತ್ರೆ ಏನಿತ್ತಲ್ಲ ಅದನ್ನು ಆ ಒಂದು ಬಾಣಲಿನಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟು ಅದಕ್ಕೆ ನಾವು ಒಂದು ಅಗಲವಾದ ತಟ್ಟೆ ಅಥವಾ ಒಂದು ಅಗಲವಾದ ಬೌಲು, ನಮಗೆ ಕಂಪ್ಲೀಟ್ ಆ ಒಂದು ನಾವು ಹಾಲು ಹಾಕಿರ್ತೀವಲ್ಲ ಬೌಲು, ಅದು ಕಂಪ್ಲೀಟ್ ಮುಚ್ಚಬೇಕು. ಯಾಕಂದರೆ ಅದು ಒಳಗಡೆನೇ ನಮಗೆ ನೀರಿನಲ್ಲೇ ಅದು ಬಾಯ್ಲ್ ಆಗಬೇಕು, ಬೇಯಬೇಕು. ಸೊ ಆ ಒಂದು ಹಬೆನಲ್ಲೇ ಅದು ಆಗೋಗಬೇಕು. ಆದ್ದರಿಂದ ನಾವು ಕಂಪ್ಲೀಟ್ ಸುತ್ತಲೂ ಒಂದು ತಟ್ಟೆ ಅಥವಾ ಒಂದು ಕ್ಯಾಪ್ನ ಮುಚ್ಚಿ ಅದನ್ನು ಬಿಡಬೇಕು. ಇದು ನನಗೆ ಅಪ್ರಾಕ್ಸಿಮೇಟ್ ಒಂದು 25 ಮಿನಿಟ್ಸ್ ತೊಗೊಂತು, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ. ನೀವು ಕ್ವಾಂಟಿಟಿ ಕಡಿಮೆ ಇದ್ದರೆ ನೋಡ್ಬೋದು. ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಒಂದು ಚಾಕು ಅಥವಾ ಸ್ಪೂನ್ನ ಇಟ್ಟಾಗ ಅದು ನಿಮಗೆ ಮೆತ್ಕೊಳ್ಳೋದಿಲ್ಲ, ಆಗ ನಿಮ್ಗೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಸ್ಪಾಂಜಾಗಿ ನೋಡಿ ಹೇಗೆ ಅಲ್ಲಾಡ್ತಾ ಇದೆ ಅಂತ. ಮತ್ತು ಅದರಲ್ಲಿ ಆ ಜ್ಯೂಸಿನೆಸ್ ನೋಡಿ ಚಾಕು ಇಟ್ಟಾಗ ಯಾವುದೇ ಥರ ಒಂದು ಹಾಲಾಗ್ಬೋದು, ಆ ಬೆಲ್ಲದಾಗ್ಬೋದು, ಯಾವುದೇ ಥರ ಮೆತ್ಕೊಂಡಿಲ್ಲ. ಸೊ ನಮಗಿಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಬಟ್ ಈಗ ಬಿಸಿ ಇರುತ್ತೆ, ನಾವು ಈಗಲೇ ಅದನ್ನು ಕಟ್ ಮಾಡೋಕ್ಕಾಗಲಿ ಅಥವಾ ತೆಗಿಯೋಕ್ಕಾಗಲಿ ಹೋಗಬಾರ್ದು. ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು. ಅದನ್ನು ತಣ್ಣಗಾದಮೇಲೆ ಒಂದು ಅಗಲವಾದ ತಟ್ಟೆನ ತೊಗೊಂಡು ಅದನ್ನು ಮಗಚಿ ಹಾಕ್ಕೊಳ್ಬೇಕು. ಆಗ ನೋಡ್ಬೋದು ನೋಡಿ ಎಷ್ಟು ಕೇಕ್ ರೀತಿಯಲ್ಲಿ, ಎಷ್ಟು ಸ್ಪಾಂಜಿಯಾಗಿ, ಎಷ್ಟು ಚೆನ್ನಾಗಿ ನೋಡಿ ಅದೇ ಓಪನ್ ಆಗ್ತಾ ಇದೆ. ಆ ಒಳಗಡೆ ನೋಡ್ಬೋದು ಯಾವ ಥರ ಒಂದು ಎಷ್ಟು ಸ್ಪಾಂಜಾಗಿ ನಮಗೆ ಇದರಲ್ಲಿ ತಿಂದಾಗ ಆ ಮಿಲ್ಕ್ ಫ್ಲೇವರು ನಮಗೆ ಹಾಗೆ ಸಿಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಹಾಗಾದರೆ ನನ್ನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.